ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನನ್ನ ಮಗನಿಗೆ ದೇವರು ಇದ್ದಾನೆ ಅಂತ ಅವನ ಭಾಷೆಯಲ್ಲೇ ಹೇಳ್ತೀನಂತ ಮಾತು ಕೊಟ್ಟಿದ್ದೆ. ಅದನ್ನು ಈಗ ಹೇಳುತ್ತೇನೆ, ನೀವು ಸಹ ಇದನ್ನು ದಯವಿಟ್ಟು ಕೇಳಿ. ಏ ಮಗನೇ, ಬಾರೋ ಇಲ್ಲಿ. ಹಾ ಅಮ್ಮ, ಹೇಳು. ನಿನ್ನ ಡೌಟ್ ಇವತ್ತು ಕ್ಲಿಯರ್ ಮಾಡ್ತೀನಿ, ಕೇಳೋ. ಓಕೆ ಅಮ್ಮ, ಹೇಳು. ಬೈಕ್ ಸೈಕಲ್ ಓಡಿಸಿದ್ರೆ ಆಕ್ಸಿಡೆಂಟ್ ಆಗುತ್ತೇನೋ? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಅದು ಪರ್ಫೆಕ್ಟ್ ಆಗಿ ಕಲ್ತಿರ್ತಾರಲ್ಲ, ಅದು ಹೆಂಗ್ ಆಕ್ಸಿಡೆಂಟ್ ಆಗುತ್ತೆ? ಮತ್ತೆ ಕಾರು, ಬಸ್ಸು, ವಿಮಾನ ಆಕ್ಸಿಡೆಂಟ್ ಆಗುತ್ತೇನೋ? ಇಲ್ಲ ಅಮ್ಮ, ಅದಕ್ಕೆ ಸರಿಯಾದ ಶಿಕ್ಷಣ ಪಡ್ಕೊಂಡಿರ್ತಾರಲ್ಲ, ಯಾವುದೇ ಅನಾಹುತ ಆಗೋದಿಲ್ಲ ಅಮ್ಮ. ಅಂದ್ರೆ ಈ ಎಲ್ಲಾ ವಾಹನಗಳು ಚಲಿಸೋದಕ್ಕೆ ಒಬ್ಬ ಪರ್ಫೆಕ್ಟ್ ಕಂಟ್ರೋಲರ್ ಬೇಕು ಅಲ್ವಾ? ಹಾ ಅಮ್ಮ, ಹೌದು, ಬೇಕು. ಹಾಗಿದ್ರೆ ನಮ್ಮ ಬ್ರಹ್ಮಾಂಡದಲ್ಲಿ ನವಗ್ರಹಗಳು ಇದಾವಲ್ಲ, ಅವೆಲ್ಲ ಅದರದ್ದೇ ಆದ ಕಕ್ಷೆಯಲ್ಲಿ ಸುತ್ತುವರಿಯುತ್ತವೆ. ಆದರೆ ಒಂದು ದಿನಾನೂ ಬೇರೆ ಕಕ್ಷೆಯಲ್ಲಿ ಸುತ್ತುವರಿಯುವುದಿಲ್ಲಲ್ಲ. ಅಂದ ಮೇಲೆ ಈ ನವಗ್ರಹಕ್ಕೂ ಒಬ್ಬ ಕಂಟ್ರೋಲರ್ ಇರಬೇಕಲ್ವಾ? ಹಾ ಹೌದಮ್ಮ, ನಿಜ, ಇರಬಹುದು. ಆ ಕಂಟ್ರೋಲರ್ ಆ ದೇವರೇ ಇರಬಹುದಲ್ವಾ ಕಣೋ? ಹಾ ಹೌದಮ್ಮ, ಇರಬಹುದು. ಆ ದೇವರೇ ಆಗಿರಬಹುದು. ಹೌದಾ? ದೇವರಿದಾನಂತ ಈಗ್ಲಾದ್ರೂ ನಂಬ್ತೀಯನ್ ಕಣೋ? ಹಾ ಅಮ್ಮ, ನಂಬ್ತೀನಿ. ಮತ್ತೇನಪ್ಪ ನಿನ್ ಡೌಟು? ನೋ ಡೌಟ್ ಅಮ್ಮ, ಅಮ್ಮ ಹೇಳಿದ್ಮೇಲೆ ಡೌಟೇ ಇರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಸತ್ಯ ಸಂಗತಿಗಳನ್ನು ತಿಳಿಯಲು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ನಮಸ್ಕಾರಗಳು.